ನಮಸ್ಕಾರ ಸ್ನೇಹಿತರೆ. ಚಂದ್ರಯಾನ್ ಮತ್ತೆ ಮಂಗಲಯಾನಿನ ಯಶಸ್ಸಿನ ನಂತರ ಸಮುದ್ರದಲ್ಲಿ ಅಡಗಿರುವ ರಹಸ್ಯಗಳನ್ನು ತಿಳಿಯಲು ಭಾರತದ NIOT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಡೀಪ್ ಸಿ ಓಷನ್ ಮಿಷನ್ ಅನ್ನು ಆಯೋಜಿಸಿದೆ. ಇದಕ್ಕೆ ಸಮುದ್ರಯಾನ್ ಅಂತ ಹೆಸರು ನೀಡಲಾಗಿದೆ. ಈ ಮಿಷನ್ ನಲ್ಲಿ NIOT ತಮ್ಮ ಟೀಮ್ನ ಎಕ್ಸ್ಪರ್ಟ್ಸ್ ಅನ್ನು 6000 ಮೀಟರ್ ಸಮುದ್ರದ ಅಡಿಯಲ್ಲಿ ಅಡಗಿರುವ ಖನಿಜಗಳನ್ನು ಸಂಗ್ರಹಿಸುವುದರ ಮೂಲಕ ಅವುಗಳನ್ನು ತಮ್ಮ ಸಂಶೋಧನೆಗೆ ಬಳಸುತ್ತಾರೆ. ಇದಕ್ಕಾಗಿ ಸೆಲ್ಫ್ ಪ್ರೊಪೆಲ್ಡ್ ವೆಹಿಕಲ್ ಅಂದರೆ ಸಬ್ಮರಿನ್ ಅನ್ನು ಡೆವಲಪ್ ಮಾಡಲಾಗಿದೆ. ಇದರ ಹೆಸರು ಮತ್ಸ್ಯ 6000. ಈ ಸಬ್ಮರಿನ್ ನಲ್ಲಿ ಕುಳಿತುಕೊಂಡು ಸಮುದ್ರದ ಆಳದೊಳಗೆ ಹೋಗುವುದು ಸಾಮಾನ್ಯ ವಿಷಯವಲ್ಲ. ಏಕೆಂದರೆ ಸಮುದ್ರದಲ್ಲಿ ಎಷ್ಟು ಆಳದೊಳಗೆ ಹೋಗುತ್ತೇವೋ ಅಷ್ಟು ನೀರಿನ ಒತ್ತಡ ಹೆಚ್ಚುತ್ತದೆ. ಹಾಗಾಗಿ ಸಬ್ಮರಿನ್ ನ ಕ್ಯಾಬಿನ್ ಅನ್ನು ಪ್ರೆಷರೈಸ್ ಮಾಡಲಾಗುತ್ತದೆ. ಈ ಮಿಷನ್ನಿನ 5 ವರ್ಷದ ಒಟ್ಟು ವೆಚ್ಚ ಕನಿಷ್ಠ 4077 ಕೋಟಿ ಅಂತ ಹೇಳಲಾಗಿದೆ. ಈ ಮಿಷನ್ ಯಶಸ್ವಿ ಆದರೆ ಭಾರತ ಪ್ರಪಂಚದಲ್ಲೇ ಡೀಪ್ ಸಿ ಎಕ್ಸ್ಪಿಡಿಷನ್ ಮಾಡುವುದರಲ್ಲಿ ಕೆಲವು ರಾಷ್ಟ್ರಗಳಲ್ಲಿ ಒಂದು ಅಂತ ಅನಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.